ಇವರು ಧರ್ಮಸ್ಥಳದಲ್ಲಿ ಇವರು ಪ್ರಭಾವಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಣ್ಣ ಒಂಚೂರು ಕೇಳೋಣ. ಅಣ್ಣ 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 ಹೇಳೋದ್ ಕೇಳೋಣ ಸುಮ್ಮನೆ. ಅಣ್ಣ ಹೇಳೋದ್ ಕೇಳು ಅಣ್ಣ, ಹೇಳೋದ್ ಕೇಳಿ. ಉತ್ತರ ಕೊಡ್ಲಿ. ನೋಡಿ, ಇವರು ಕೋಲ್ಕತ್ತಾ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡು ಸುಜಾತಾ ಭಟ್ಗೆ ಅಲ್ಲಿನ CBI ಆಫೀಸರ್ ಮೇಲೂ ವೀರೇಂದ್ರ ಹೆಗ್ಡೆ ಅವ್ರ ಪ್ರಭಾವ ಇತ್ತ? ಅಲ್ಲಿ ಕಂಪ್ಲೇಂಟ್ ಕೊಡಬಹುದಿತ್ತಲ್ಲ. ಆಯ್ತು ಸರ್, ನೀವು ಪದೇ ಸಂತೋಷ್ ರಾವ್ನೇ ಆರೋಪಿ ಅನ್ನೋ ಥರ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಯಾಕಂದರೆ ಸೆಷನ್ ಕೋರ್ಟಲ್ಲಿ ಸಂತೋಷ್ ರಾವ್ ಅಕ್ವಿಟಲ್ ಅಂತ ಇದಾಯಿತು. ತದನಂತರದಲ್ಲಿ ಅದನ್ನು CBIನವರು ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ಕೂಡ ಸಂತೋಷ್ ರಾವ್ ಅವರು ಖುಲಾಸೆ ಆಗ್ತಾರೆ. ಆದಾಗ್ಯೂ ಇವರು ನ್ಯಾಯಾಲಯದ ಕೊಟ್ಟಿರುವಂತ ತೀರ್ಪಿಗೆ ತಲೆಬಾಗದೆ ಅವರು ಉತ್ತರ ಕೊಡ್ಲಿ. ಅದಕ್ಕೆ ನಿಮ್ಮ ಪ್ರಶ್ನೆ ಆರೋಪಿ ಅನ್ನೋದು ಪಟ್ಟ ಕಟ್ಟದಷ್ಟು ಸರಿ ಅಂತ. ನಿಮ್ಮ ಪ್ರಶ್ನೆ ಬಹಳ ಪರಿಪೂರ್ಣವಾಗಿದೆ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನೋಡಿ, ನಾವು ಹೇಳ್ತಾ ಇರುವಂಥದ್ದು ಪ್ರಾಸಿಕ್ಯೂಷನ್ ವೈಫಲ್ಯ ಅಂತೇಳಿ. ಈಗ COD ಆಗಲಿ CBI ಆಗಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಇದು ನೀರಿನ ಬಾಟ್ಲು ಅಂತ ಕೊಡ್ಬೋದು. ಇದನ್ನು ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರೆ ನೋಡಿ ನೀರಿನ ಬಾಟ್ಲು ತಂದಿದ್ದಾರೆ ಅಂತೇಳಿ ಜಡ್ಜಿಗೆ ಕನ್ವಿನ್ಸ್ ಮಾಡಬೇಕು. ಒಬ್ಬ ನ್ಯಾಯಮೂರ್ತಿ ತಾನೇ ಸ್ವತಃ ಅದನ್ನು ಬರೆಯೋಕ್ಕಾಗಲ್ಲ, ಅವರಿಗೆ ಕನ್ವಿನ್ಸ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು. ಈ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳು ಒದಗಿಸಿದಂಥ ಪೂರಕ ಸಾಕ್ಷಿ ಆಧಾರ ದಾಖಲೆಗಳನ್ನು ನ್ಯಾಯಮೂರ್ತಿಗಳ ಟೇಬಲ್ನ ಮುಂದೆ ಮನವರಿಕೆ ಮಾಡಿ ಕೊಡದೇ ಇರುವ ಕಾರಣಕ್ಕೆ, ಈ ದುಷ್ಟರ ಜೊತೆ ಬಹುಶಃ ಅವರು ಶಾಮೀಲಾಗಿರುವ ಕಾರಣಕ್ಕೆ ಈ ಪ್ರಕರಣದಲ್ಲಿ ಆತ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಬಚಾವಾಗ್ತಾನೆ. ನಿರ್ದೋಷಿ ಅಂತೇಳಿ ಕೋರ್ಟ್ ಹೇಳಿಲ್ಲ. ಆತನನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡಲಿಕ್ಕೆ ಸಾಕ್ಷಿ ಆಧಾರಗಳ ಕೊರತೆ ಇದೆ, ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಹೇಳಿದೆ. ವಸಂತ್ ಅವ್ರು ಇಲ್ಲಿಯವ್ರಿಗೆ ಏನು ಹೇಳಿದಾರೋ ಬೇಸಿದೆ, ಕಿಚ್ಚಿದೆ, ಮತ್ತೆ ಅವರು ಅದಕ್ಕೆ ಸ್ಟ್ಯಾಂಡ್ ಇದೆ. ಅದು ತಪ್ಪನ್ನ ಪ್ರೂವ್ ಆದ್ರೆ ಅವ್ರು ತಗೊಳಕ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇದೆ. ಇವರು ಇಷ್ಟು ಪಾಯಿಂಟ್ಸ್ ಮಾತಾಡೋದ್ರಲ್ಲಿ ಕನ್ಕ್ಲೂಷನ್ ಇಲ್ಲ, ಒಂದೇ ಒಂದು ಕನ್ಕ್ಲೂಷನ್ ಇಲ್ಲ. ಯಾವುದೇ ಒಂದು ಟಾಪಿಕ್ ತಗೊಳ್ಳಿ, ಸಮೀರ್ ಇರ್ಲಿ, ಮಟ್ಟಣ್ಣನವರ್ ಇರ್ಲಿ, ಇನ್ನೊಬ್ಬ ಇರ್ಲಿ, ಒಂದು ಟಾಪಿಕ್ ಆಗಿ ಅದು ಕನ್ಕ್ಲೂಷನ್ ಬರೋ ಟೈಮ್ ಇನ್ನೊಂದು ಟಾಪಿಕ್ ಡಿವೈಡ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಇದೇ ನಡೀತಿರೋದು. ಮತ್ತೆ ಇಲ್ಲಿನ ಉದ್ದೇಶದಲ್ಲಿ ಒಂದೇ ನಿಮಿಷ ನೀವು ಮಾತಾಡಿ, ನಾವು ಮಾತಾಡ್ತಾ ಇದ್ದೀವಿ, ನಾವು ಮಾತಾಡ್ಮೇಲೆ ಮಾತಾಡಿ. ಸೌಜನ್ಯಗೆ ನ್ಯಾಯ ಸಿಕ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಮಟ್ಟಣ್ಣನವರಿಗೆ ಏನ್ ಸಿಗ್ಬೇಕೋ ಸಿಕ್ತಿದೆ. ಇವಾಗ ನೋಡಿ ಮೇಡಮ್, ಎಷ್ಟು ಎಕರೆ ಜಮೀನುಗಳು ಸರ್ ಹೇಳ್ದಂಗೆ ತುಂಬಾ ಇದೆಲ್ಲ ಉನ್ನಾರ ಮೇಡಮ್, ಇದೆಲ್ಲ ಪ್ರೀ ಪ್ಲಾನ್ ಇದೆ. ನಾವು ಇಷ್ಟೆಲ್ಲ ಅರ್ಥ ಆಗ್ತಿಲ್ಲ ನೋಡಿ. ಇಲ್ಲೇ ಎಷ್ಟೋ ಬಾಯಲ್ಲಿ 2 ಸಲ ತಡವರಿಸಿ ಏನಂತ ಹೇಳಿದ್ರು. ಒಬ್ರು ಹೇಳ್ತಾರೆ ಮುಜರಾಯಿ ಇಲಾಖೆಗೆ ಹೋಗ್ಬೇಕು ಅಂತ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಕೊನೆಗೆ ಏನಾಯ್ತು, ಸಬೀರ್ಗೆ ಒಳ್ಳೆ ಫಾಲೋವರ್ ಸಬ್ಸ್ಕ್ರೈಬರ್ಸ್ ಆದ್ರು. ಇದು ನಮ್ ಕಣ್ಮುಂದೆ ಇದೆ ಮೇಡಮ್. ಇವಾಗ ನಾನು ಇನ್ನೊಂದು ಏನು ಹೇಳೋದಂದ್ರೆ, ಸರ್ ಒಂದೇ ಒಂದು ನಿಮಿಷ, ಇವಾಗ ನ್ಯಾಯ ಇದೆ, ಅನ್ಯಾಯ ಆಗಿದೆ ಅಂದಾಗ ಅಷ್ಟು ಕಲರ್ಫುಲ್ ತೋರಿಸಿ ರೀಲ್ಸ್ ಮಾಡಿ ಇನ್ನೊಂದು ಮತ್ತೊಂದು ಮಾಡೋದೇನಕ್ಕೆ? ಮೀಡಿಯಾ ಇದೆ, ನ್ಯಾಯ ಇದೆ, ಅಲ್ಲಾಗಿಲ್ಲ ಇನ್ನೊಂದು ಓಪನ್ ಪ್ಲಾಟ್ಫಾರ್ಮಲ್ಲಿ ಬರ್ಬೋದು. ಇವತ್ತು ರಾಜ್ಯದ ಮುಖ್ಯಮಂತ್ರಿನೇ ರೋಡ್ಗೆ ತಂದಿದ್ದಾರೆ. ಏನಕ್ಕೆ ಬೇಸಿತ್ತು, ಇಲ್ಲಿ ಬೇಸಿರೋ ತಗೊಂಬನ್ನಿ, ವಿ ವಿಲ್ ಆಲ್ಸೋ ಅಕ್ಸೆಪ್ಟ್. ನಾನು ದಾರಿ ಮೇಲೆ ಹೋಗೋ ದಾಸಯ್ಯನ ಮಾತು ಕೇಳ್ಕೊಂಡು ಆರೋಪ ಮಾಡೋದಾಗಿದ್ರೆ, ಉಡುಪಿಯ ಸ್ಪಾರ್ ಅಂತೇಳಿ ಒಂದು ಮಾಂಡೋವಿ ಎಂಪೋರಿಯಂ ಅಂತೇಳಿ ಒಂದು ಮಾಲ್ ಇದೆ. ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ, ಗಿರೀಶ್ ಮಟ್ಟಣ್ಣನವ್ರಿಗೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ಮಾತಾಡಬೇಕಂತೆ ಒಬ್ಬರು ಬಂದಿದ್ದಾರೆ, ನಿಮ್ಮ ಸಂಪರ್ಕ ಇದೆ, ನಾನು ಕನೆಕ್ಟ್ ಮಾಡಿಕೊಡಿ ಅಂತ ಹೇಳ್ತಾರೆ. ನನ್ನ ಮೇಲೆ ಬೇರೆ ಬೇರೆ ರೀತಿಯ ಥ್ರೆಟ್ಗಳೆಲ್ಲ ಇವೆ. ನನ್ನ ಸ್ನೇಹಿತರನ್ನ ಒಂದು ಕಡೆ ಕೂರಿಸಿ ನಾನು ಒಬ್ಬನೇ ಸಿಗ್ತೀನಿ ಅವನಿಗೆ. ಒಬ್ಬ ಹುಡುಗ ಬರ್ತಾನೆ, ಗೋವಾದಲ್ಲಿ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ, ಗಿರೀಶ್ ಮಟ್ಟಣ್ಣನವ್ರು ಬರ್ತಾರೆ, ಏನೋ ಒಂದು ಸೆಟ್ಲ್ಮೆಂಟ್ ಆದರೆ ಅವ್ರು ಸುಮ್ಮನೆ ಇರ್ತಾರಂತೆ ಅವನು ಹೇಳಿದ್ದಾನೆ. ನನ್ನ ಹತ್ರ ಬಂದವನನ್ನ ನಾನು ನಾಳೆ ಬೇಕಾದ್ರೆ ಮೀಡಿಯಾದ ಮುಂದೆ ತಗೊಂಡು ಬರ್ತೀನಿ. SIT ಕರ್ಕೊಂಡು ಹೋಗಿ ಸರ್. ಸೌಜನ್ಯ ಪ್ರಕರಣಕ್ಕೆ ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತಲ್ವಾ? ಇವ್ರ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಕೊಂಡ್ ಬರ್ತಾನೆ ಮಟ್ಟಣ್ಣನವರು. ಇದುವರೆಗೂ ಸಾಕ್ಷಿ SIT ಅಲ್ಲಿ ತನಿಖೆ ಮಾಡಿದ್ರೆ ಸಾಕ್ಷಿ ಕೊಟ್ಟಿಲ್ಲ ಇವರು. ಇವ್ರದ್ದು ನಮ್ಮ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಇಡ್ಬೇಕನ್ಬಿಟ್ಟು ಇವ್ರದ್ದು ಗುಂಪಿದೆ ಇವ್ರದೊಂದು. ಆ ಗುಂಪದೆಲ್ಲ ಅದೇ ಕತೆ. ಸೌಜನ್ಯ ಪರ ಹೋರಾಟಗಾರರು ಏನು ಸೋ ಕಾಲ್ಡ್ ಹೋರಾಟಗಾರರಿದ್ದಾರೆ, ಅವ್ರದ್ದೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನೀವು. ಏನಂತ ಹೇಳಿದ್ರೆ, ಅವರು ಚಾರ್ಜ್ ಶೀಟ್ ನಂಬಲ್ಲ, CBI ರಿಪೋರ್ಟ್ ನಂಬಲ್ಲ, CID ರಿಪೋರ್ಟ್ ನಂಬಲ್ಲ, ನಾಳೆ SIT ರಿಪೋರ್ಟ್ ಇವ್ರು ನಂಬಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ನಂಬಲ್ಲ. ಕೊನೆಗೆ ಸತ್ತಿರೋ ಸೌಜನ್ಯನೇ ಏನಾದ್ರು ದೇವ್ರ ದಯೆಯಿಂದ ಬದುಕಿ ಬಂದು ಹೇಳಿದ್ರು ಇವ್ರು ನಂಬಲ್ಲ. ಇವ್ರಿಗೆ ಬೇಕಾಗಿರೋದು AI ವಿಡಿಯೋಸ್, ಓನ್ಲಿ AI ಎಡಿಟ್ ಮಾಡಿರೋಂಥ ರಸವತ್ತಾದ ವಿಡಿಯೋಗಳನ್ನ ಮಾತ್ರ ನಂಬಲ್ಲ, ಇನ್ನೇನು ನಂಬಲ್ಲ. ಸೌಜನ್ಯ ನ್ಯಾಯ ಕೊಡಿಸಿ ಅಂದ್ರೆ ಏನೇನೋ ಹೇಳ್ತಾ ಇದ್ದಾರೆ. ಹೆಂಗ್ ಸಿಗ್ಬೇಕು ನ್ಯಾಯ? ಹೆಂಗ್ ಸಿಗ್ಬೇಕು ನ್ಯಾಯ? ಯಾರು ಅಪರಾಧಿ ಅಂತ ಕೇಳ್ತಾ ಇರೋದು. ಅವ್ರು ನೋಡಿದ್ರೆ ಕೇಳಿಸ್ಕೊಳ್ಳಿ, ಅಷ್ಟು ಪೇಷನ್ಸ್ ಇಲ್ವಾ? ಕೇಳಿಸ್ಕೊಳ್ಳಿ, ಹೇಳಿ.
ಅವ್ರು ನೋಡಿದ್ರೆ ಸಂತೋಷ್ ರಾವ್ ಅಂತಿದ್ದಾರೆ, ಮತ್ತೆ ಯಾರು? ಹಾ, ಹೊರಗಡೆ ಇದ್ದಾನೆ, ಯಾರು ಮತ್ತೆ ಅವನೇ ಅಂತ ಹೇಗೆ ಹೇಳ್ತೀರಾ? ಹೆಂಗ್ ಸಿಗತ್ತೆ ನ್ಯಾಯ? ಹೆಂಗ್ ಸಿಗತ್ತೆ ನ್ಯಾಯ? ಅವ್ರ ಮಾತು ಕಂಪ್ಲೀಟ್ ಆಗ್ಲಿ, ಹೆಂಗ್ ಸಿಗ್ಬೇಕು ನ್ಯಾಯ? ನಿಮ್ ಪ್ರಕಾರ ಹೇಗಾದ್ರೆ ನ್ಯಾಯ ಸಿಗತ್ತೆ? ಏನಾದ್ರೆ ನ್ಯಾಯ ಸಿಗತ್ತೆ? ಸರಿಯಾದ ತನಿಖೆ ಆಗ್ಬೇಕು. ಈಗ ಆಗ್ತಿಲ್ವಾ ತನಿಖೆ? ಮುಗಿಸ್ಲಿ ಸರ್ ಅವರು. ಆಗ್ತಿಲ್ಲ, ಹೇಗಾಗ್ಬೇಕಾಗಾದ್ರೆ? ಸರಿಯಾಗಿ ಅಂದ್ರೆ ಹೇಗಾಗ್ಬೇಕು? ಈಗ ತಮಾಷೆ ಅಲ್ಲ ನೋಡಿ, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಅಲ್ಲ, ಅವ್ರಿಗೆ ಮೈಕ್ ಹತ್ರ ಹೇಳಿ, ಇಟ್ಕೊಳ್ಳಿ. ಪ್ರಶ್ನೆ ಕೇಳಿ ಮೇಡಮ್, ಕೇಳಿ. ನ್ಯಾಯ ಕೊಡ್ಸಿ ಅಂತ ಬಂದಿದ್ದೀವಿ, ನ್ಯಾಯ ಕೊಡ್ಸಿ ಅಷ್ಟೇ. ಹೇಗೆ ಅಂತ? SIT ತನಿಖೆಯಿಂದ ಸರಿ ಆಗಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಸುಮ್ಮನೆ ಕೇಳಿ. ಎಲ್ಲ ಸಂಸ್ಥೆನೂ ಈಗ ಏನೂ ಆಗ್ತಾ ಇಲ್ಲ. ಮತ್ತೆ ಇನ್ಯಾವ ತರ ಮಾಡ್ಬೇಕು ಮೇಡಮ್? ತನಿಖೆ ಅಂದ್ರೆ ಇನ್ಯಾವ ತರ ತನಿಖೆ ಮಾಡ್ಬೇಕು? ಹೆಂಗೆ ಹಂಗಾದ್ರೆ ಇವಾಗ? ಕೇಳ್ತಿರೋದು, ಸೌಜನ್ಯದ ಬಾಡಿ ಸಿಕ್ಕಾಗ ಸ್ಪರ್ಮ್ ಸಿಗುತ್ತಲ್ವಾ? ಸಿಗುತ್ತೆ, ಅದನ್ನು ಸ್ಟೋರ್ ಮಾಡಿರ್ತಾರೆ. ಇವಾಗ ಸಂತೋಷ ಸಿಗ್ತಾರೆ, ಅವ್ರಿಗೆ ಗುಪ್ತಂಗೆ ಗಾಯ ಆಗಿರುತ್ತೆ. ಅವಾಗ ಅವ್ರು DNA ಟೆಸ್ಟ್ ಮಾಡ್ಬೋದಾಗಿತ್ತು. ಮಾಡಿದ್ದಾರೆ. ಅದು ಮ್ಯಾಚ್ ಆಗಿದೆ ಸರ್. ಅದು ನೋಡಿ, ಇವಾಗ ನಿಮ್ಗೇನು ಇನ್ನೊಂದು ಕೇಳೋದು ನಾನು ಸರ್, ಇನ್ನೊಂದು ಕೇಳೋದು ಚರ್ಚೆ ನೀವು ಕೇಳಿದ್ದೆ ಪ್ರಶ್ನೆಗಳನ್ನ ಮತ್ತೆ ಕೇಳ್ತಿದ್ದೀನಿ. ನಾನು ನಿಮಗೆ ಕೇಳ್ತಿದ್ದೀನಿ, ನಿಮ್ಗೆ ಹೇಳ್ತೀನಿ ಸರ್. ಹೌದು, ಈ ವೇದಿಕೆಯಲ್ಲಿ ನಾನು ಹೇಳ್ತಿದ್ದೀನಿ, ಇಡೀ ರಿಪಬ್ಲಿಕ್ ತಂಡದ ಪರವಾಗಿ ಅಥವಾ ಇಡೀ ಕನ್ನಡ ಮೀಡಿಯಾದ ಪರವಾಗಿ ನಾನು ಕೇಳ್ತಿದ್ದೀನಿ, ಸೌಜನ್ಯ ಸೇರಿದಂತೆ ಧರ್ಮಸ್ಥಳದಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಒಂದು ಹೆಣ್ಣುಮಗು ಮೇಲೆ ಅತ್ಯಾಚಾರ ಆಗಿದ್ರೆ ನ್ಯಾಯ ಸಿಗಲೇಬೇಕು. ಏನಾಗಬೇಕು? SIT ತನಿಖೆ ಆಗ್ತಾ ಇದೆ, ಸಾಕಾಗೋದಿಲ್ವಾ? ಬೇರೆ ಏನ್ ಬೇಕು? ನಿಮ್ಗೇನ್ ಬೇಕು ಅದನ್ನ ಹೇಳಿ. ನಾವು ಇಲ್ಲೆಲ್ಲೂ ಎಡಿಟ್ ಮಾಡ್ತಾ ಇಲ್ಲ ಅಥವಾ ನನ್ನ ಉತ್ತರ ಅವ್ರ ಬಾಯಲ್ಲಿ ಹೇಳಿಸ್ತಿಲ್ಲ. ಇದು ಸೌಜನ್ಯ ಪರವಾಗಿ ಧ್ವನಿ ಎತ್ತಿರುವವರ ಉತ್ತರ. ಕೇಳಿಸ್ಕೊಳ್ಳಿ, ಏನಾಗಬೇಕು ಕೇಳಿ. ಇವಾಗ ಸಂತೋಷ್ ರಾವ್ ನಿರಪರಾಧ ಬಂದಿದೆ, ಸಾಕ್ಷಿಗಳಿಲ್ಲ ಅಂತ, ಓಕೆನಾ? ಇವಾಗ CBI ಆಯಿತು, CID ಆಯಿತು ಅಲ್ವಾ? 13 ವರ್ಷಗಳು ಬೇಕಾ ಅಪರಾಧಿಗಳು ಕಂಡುಹಿಡಿಯಕ್ಕೆ? ಅವನ ಅಪರಾಧಿ ಅಲ್ಲ ಅಂದ್ರೆ ಅಪರಾಧಿಗಳು ಯಾರು? ಅದನ್ನ ಕಂಡುಹಿಡಿಯಕ್ಕೆ 13 ವರ್ಷಗಳು ಬೇಕಾ? ಈ ಪ್ರಶ್ನೆ ಯಾರನ್ನ ಕೇಳ್ತಾ ಇದ್ದೀರಾ ನೀವು? ಈ ಪ್ರಶ್ನೆ ಯಾರನ್ನ ಕೇಳ್ತಾ ಇದ್ದೀರಾ ಸರ್? SIT ಮತ್ತು SIT ತನಿಖೆ ಆಗ್ತಾ ಇದೆ, ಹಾಗಾದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಅವ್ರಿಗೆ ಪ್ರಶ್ನೆ ಕೇಳಿ ನೀವು ಏನ್ ಉದ್ದೇಶದಿಂದ ಕೇಳ್ತಿದ್ದೀರಾ? ಅಲ್ಲ ಮೇಡಮ್, CBI ಕೊಟ್ಟಿದ್ವಿ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಮೈಕ್ ಹತ್ರ ಇಟ್ಕೊಳ್ಳಿ. CBI ಕೊಟ್ಟಿದ್ವಿ, ಅಲ್ಲೂ ಆಗ್ಲಿಲ್ಲ, ನ್ಯಾಯ ಸಿಗ್ಲಿಲ್ಲ. ಈಗ SI ಕೊಟ್ಟಿದ್ವಿ, ಈಗ ಏನ್ ಹೇಳ್ತೀರಾ? ಅದಕ್ಕೆ ಸಿಗುತ್ತೆ ನ್ಯಾಯ ಎಲ್ಲಿ? ನೀವ್ ಹೇಳಿ, ನಿಮಗೆ ಸಮಾಧಾನ ಇಲ್ವಾ? ಸಿಗುತ್ತೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಅನಿಸ್ತಾ ಇಲ್ಲ. ಹತ್ರ ಇಟ್ಕೊಳ್ಳಿ, ಹತ್ರ. ಇವಾಗ ಅದೇ ಭೀಮಗ ಅನಾಮಿಕ ವ್ಯಕ್ತಿಗೆ ಬೆದರಿಕೆ ಬರುತ್ತಿದೆ ಅಂತೆ. ಈಗ ಸಿಗುತ್ತೆ ಅಂತ ಯಾವ ತರ ಹೇಳೋಣ ನಾವು? ಪಕ್ಕದಲ್ಲಿರೋರು ಒಂದ್ ನಿಮಿಷ. ಒಂದು ಸಮೀಕ್ಷೆ ಅಂತ ಅಂದ್ರೆ ಕೇಳಿ, ಈಗ ಸೌಜನ್ಯ ಕೇಸ್ಗೆ ಭೀಮಾ ಬಂದಿದ್ದಾನೆ ಅಂತ ಅಲ್ಲ, ಆತ ಏನ್ ಹೇಳ್ತಾ ಇದ್ದಾನೆ, ನಾನು ಇದ್ದಾಗ ಇಷ್ಟು ಕ್ಷಣಗಳನ್ನ ನಾನು ಓದಿದ್ದೀನಿ, ಅವು ಅಪರಿಚಿತವಾಗಿದ್ವು, ಅಸಹಜ ಸಾಗುಗಳಾಗಿದ್ವು, ಅವನ್ನ ನಾನು ತೋರಿಸ್ತೀನಿ ಅಂತ ಇವತ್ತು ಅವ್ರು ಮೀಡಿಯಾ ಮುಂದೆ ಬಂದು ಅವ್ರ ವಕೀಲರನ್ನು ನಾವು ರೂಪಿಸ್ಕೊಂಡು ಅವರು ಕಾರ್ಯಾಚರಣೆ ಮಾಡ್ತಾ ಇರೋದು. ಇದ ಮುಖಾಂತರ ಸೌಜನ್ಯ ಕೇಸ್ ಏನಾದ್ರು ನಮಗೆ ಇಂಟು ಸಿಗುತ್ತಾ? ಹೌಲ್ವಾ? ಇಂಟು ಸಿಗುತ್ತಾ? ದಾರಿ ಸಿಗುತ್ತಾ? ಆದಿ ಸಿಗುತ್ತಾ ಅಂತ ನಾವು ಒಂದು ಸೌಜನ್ಯ ಕೇಸ್ಗೆ ನಾವು ಕೇಳ್ತಾ ಇರೋದು. ಈಗಲೂ ನಿರೀಕ್ಷೆ ಇದೆ ಅಲ್ವಾ ನಟರಾಜ್ ಅವರೇ? ಈಗಲೂ ನಿರೀಕ್ಷೆ ಇದೆ ನಿಮಗೆ ನ್ಯಾಯ ಸಿಗಬೇಕು ಅನ್ನೋ ನಿರೀಕ್ಷೆ ಇದೆ. ನಾವು ಕೇಳಿ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅಂತಂದ್ರೆ ಎಲ್ಲವನ್ನು ತೆಗೆದಾಕಕ್ಕಾಗಲ್ಲ. ಎಲ್ಲವನ್ನು ವಿಶ್ಲೇಷಣೆ ಮಾಡಿ ಅದನ್ನ ಸರಿನಾ ಆಲೋಚನೆ ಮಾಡಿಕೊಂಡು ಅವ್ರ ವಾದ ಅವ್ರು ಹೇಳಿದ, ನಮ್ಮ ವಾದ ನಾವು ಹೇಳಿದ, ಅವ್ರ ವಾದ ಅವ್ರೇನು ಕೊಡ್ಲಿ. ಈಗ ನಾನು ಸರಿ ಅವರು ಸರಿ ಅಂದಾಗ ಇನ್ನೊಂದು ಕೊಡ್ಲಿ, ಮೂರನೇದು. ಅದು ಎಷ್ಟಿರುತ್ತೆ, ಎಷ್ಟು ಗಟ್ಟಿ ಇರುತ್ತೆ, ಎಷ್ಟು ತಾಕತಾಳಿಯ ಇರುತ್ತೆ, ಆಮೇಲೆ ವಿಮರ್ಶೆ ಮಾಡೋಣ. ಯಾಕೆ? ಬನ್ನಿ. ರೈಟ್. ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು. ಯಾವ ರೀತಿ ನನ್ನ ಐಡಿಯಾ ಏನಿದೆ ಅಂತಂದರೆ, ಇನಿಷಿಯಲಿ ರಾಜ್ಯದಲ್ಲಾಗಲಿ ಅಥವಾ ಯಾವುದೇ ಪ್ಲೇಸಲ್ಲಾಗಲಿ ಒಂದು ರೇಪ್ ಆಗಿರುತ್ತೆ, ಮರ್ಡರ್ ಆಗಿರುತ್ತೆ, ಅದು ಹುಡುಗಿನೇ ಆಗಿರುತ್ತೆ ಅಂದರೆ ಆ ಪ್ಲೇಸಲ್ಲಿ ನಮ್ಮನ್ನ ನಾವು ಫೀಲ್ ಮಾಡ್ಕೊಂಡಾಗ ನಮಗೂ ಭಯ ಆಗುತ್ತೆ. ಇನ್ ಕೇಸ್ ನಾನು ಆ ಸಿಚುವೇಷನಲ್ಲಿ ಇದ್ದಿದ್ರೆ ಎಷ್ಟಪ್ಪ ಯಾವ ರೀತಿ ಅಲ್ವಾ, ಅದು ತುಂಬ ಹೀನಾಯವಾಗಿ ರೇಪ್ ಮಾಡಿರ್ತಾರೆ. ನನ್ನ ಐಡಿಯಾಲಜಿ ಅಂತಂದರೆ, ಇನಿಷಿಯಲಿ ಏನೋ ಒಂದು, ನಾನು ಕಾನೂನು ವಿದ್ಯಾರ್ಥಿಯಾಗಿ ಹೇಳೋದಾದರೆ, ಒಂದು ಪ್ರೊಸೀಡಿಂಗ್ಸ್ 13 ವರ್ಷ ಬೇಕಾಗುತ್ತಾ, 14 ಅಥವಾ ಸೊ ಎಷ್ಟು ವರ್ಷ ಬೇಕಾಗುತ್ತೆ ಅಂದರೆ, ಒಂದು ಕ್ರಿಮಿನಲ್ ಕೇಸ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಅದಕ್ಕೆ ಇಂತಿಷ್ಟು ಸ್ಟೆಪ್ಗಳಂತ ಇರುತ್ತೆ. ಅಷ್ಟು ವರ್ಷ ಬೇಕಾಗುತ್ತೆ ಅಂದರೆ ಅಷ್ಟು ಪ್ರೊಸೀಜರಲ್ಲಿ ನಡೆದಿರೋದ್ರಿಂದ ಅಷ್ಟು ವರ್ಷ ಬೇಕಾಗುತ್ತೆ. ಅದರಲ್ಲಿ 6-7 ವರ್ಷ ನಾವು ಕೇಸ್ನ ಹ್ಯಾಂಡ್ಲ್ ಮಾಡಿರೋ ರೀತಿಯಲ್ಲೇ ಗೊತ್ತಾಗುತ್ತೆ. ಅಲ್ಲಿ ಹಾಫ್ ಆ್ಯಂಡ್ ಹಾಫ್ ಇಯರ್ಸ್ ಏನಾಗಿದೆ ಅಂತಂದರೆ, ತನಿಖೆನ ತುಂಬ ಮೈನ್ಯೂಟಾಗಿ ಅಲ್ಲಿ ನೋಡಿಬಿಟ್ಟು ಅವ್ರು ಹ್ಯಾಂಡ್ಲ್ ಮಾಡಿರೋದ್ರಿಂದ ಅರ್ಧ ವರ್ಷ ಅಲ್ಲಿ ಕಳೆದೋಗಿದೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳೋದಾದರೆ, ಇನಿಷಿಯಲಿ ಎಲ್ಲೋ ಒಂದು ಮರ್ಡರ್ ಅಥವಾ ರೇಪ್ ಆಗಿರುತ್ತೆ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, FIR ಕಂಪ್ಲೇಂಟ್ ಮಾಡ್ತೀವಿ. ಇನಿಷಿಯಲಿನೇ
ಫಸ್ಟ್ಲಿ ಏನಾಗಿದೆ ಪ್ರಾಬ್ಲಮ್ ಆಗಿದೆ. ಅವರು ಸ್ಪರ್ಮ್ ಕಲೆಕ್ಟ್ ಮಾಡೋದ್ರಲ್ಲೇ ಆಗಿರ್ಬೋದು ಅಥವಾ ಹ್ಯಾಂಡ್ ಓವರ್ ಮಾಡೋದ್ರಲ್ಲೇ ಆಗಿರ್ಬೋದು, ಅಲ್ಲಿ ಇನಿಷಿಯಲಿ ಏನೋ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಪದೇ ಅಪ್ ಟು ಇಲ್ಲಿ ಕೋರ್ಟ್ವರೆಗೂ ಹೋಗಿದೆ. ಅಲ್ಲಿ ಪಿನೂ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ತಮ್ಮ ವಾದನ ಮಂಡಿಸಿಲ್ಲ ಅಂತ ಸರ್ ಕೂಡ ಹೇಳಿದರು. ಸೊ ಇಷ್ಟೆಲ್ಲ ಪ್ರೋಸೆಸ್ ಇಲ್ಲಿ ನ್ಯಾಯಬದ್ಧವಾಗಿ ಹೋದಾಗ ನಮಗೆ ಹೋರಾಟ ಸಿಕ್ಕಿಲ್ಲ ಅಂದರೆ ಪದೇ ಬಂದ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಮಗೆ ಹೆಂಗೆ ನಮ್ಮ ಒಪಿನಿಯನ್ ಏನು ಅಂತ ಏನೇ ಆದರೂ ನಾವು ಎಲ್ಲಿಗೆ ಹೋಗ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅದ್ರ ನೆಕ್ಸ್ಟ್ ಕೋರ್ಟ್ ಬರುತ್ತೆ, ಅಲ್ಲಿ ಜಡ್ಜ್ಗಳು ಕೊಡ್ತಾರೆ. ಅಲ್ಲೇ ತಪ್ಪಾಗಿರ್ಬೇಕಾದ್ರೆ ನಾವೇನು ದೇವ್ರ ಗುಡಿ ಹತ್ರ ಹೋಗ್ಬಿಟ್ಟು ಏನೋ ನಾನು ಬೆಂಕಿ ತುಳಿತೀನಿ ನನಗೆ ಕೊಡಿ ಅಂತ ಕೇಳೋಕ್ಕಾಗುತ್ತೆ? ಆಗಲ್ಲ. ಪ್ರೊಸೀಜರ್ ಇರೋದೇ ಒಂದು, ಕೋರ್ಟು ಕಂಪ್ಲೇಂಟ್. ಅದ್ರ ಮೇಲೆ ನಂಬಿಕೆ ಅಂತ ಹೇಳ್ತಿದ್ದೀರಿ. ಅದ್ರ ಮೇಲೆ ನಂಬಿಕೆ ಅಂತ ಹೇಳಿ ಕಡೆ ರಿಯಾಕ್ಷನ್ ವಸಂತ್ ಗಿಳಿಯಾರ್ ಸರ್ ಕಡೆ ರಿಯಾಕ್ಷನ್. SIT ತನಿಖೆ ಅಂತೂ ಆಗ್ತಾ ಇದೆ. ಏನಿಲ್ಲ ಅಂದ್ರೂ ಎಲ್ಲರೂ ಯಾವುದೇ ವಾದದ ಪರವಾಗಿರೋರಾಗ್ಲಿ ವಿರುದ್ಧವಾಗಿರೋರಾಗ್ಲಿ ಅದ್ರ ಮೇಲಂತೂ ನಂಬಿಕೆ ಇಡಬೇಕು ಆಸ್ ಆಫ್ ನೌ. SIT ಅಲ್ಲಿ ಇರುವಂಥವರು ಯಾರು ಲಾಟ್ಬುಟ್ ಹೇಳಲ್ಲ, 4 IPS ಆಫೀಸರ್ಗಳಿರುವಂಥದ್ದು. ತನಿಖೆ ಆಗುವಾಗ ಪ್ರಶ್ನೆ ಮಾಡಿದರೆ ಅವರು ವಕೀಲರಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕ್ವಶನ್ ಕೇಳ್ತಾರೆ ಅಂದರೆ ಪ್ರಶ್ನೆ ಉತ್ತರ ಇಲ್ಲದಿದ್ದಾಗ ಇಂಥದ್ದೆಲ್ಲ ಉಟ್ಕೊಳ್ಳೋದು. ಈಗ ಆಲ್ರೆಡಿ ಒಂದು ಅಧಿಕಾರಿ ಮೇಲೆ ಇವರು ಗೂಬೆ ಕೂರ್ಸೋಕ್ಕೆ ಶುರು ಮಾಡಿದ್ದಾರೆ. ಇವರೇ ಕೇಳಿಸಿಕೊಂಡ ಅಧಿಕಾರಿ ಇರುವಂಥ SITಯನ್ನು ಫಾರ್ಮ್ ಮಾಡಿರುವಂಥದ್ದು. ನಾಳೆ ನಮಗೆ ಧರ್ಮಸ್ಥಳದವರೇ ಒಂದು ಅದನ್ನು SITನ ಸ್ವಾಗತ ಮಾಡಿ ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಹೇಳಿಬಿಟ್ಟಿದ್ದಾರೆ. ಸಾರ್ವಜನಿಕರಲ್ಲೂ ಕೂಡ ಒಂದು ನೋಡಿ, ಸೌಜನ್ಯ ಎನ್ನುವ ಹೆಣ್ಣು ಮಗುವಿನ ಬಗ್ಗೆ ಅಂತಃಕರಣ ನನ್ನನ್ನು ಕಲಕ್ತಾ ಇದೆ. ಆ ಹುಡುಗಿಗೆ ನ್ಯಾಯ ಸಿಗದೇ ಇರುವ ಹಾಗೆ ಇವರೇ ಮಾಡಿರೋದು. ನಾಳೆ ಇಲ್ಲೂ ಕೂಡ ಗೊಂದಲ ಎಬ್ಬಿಸಿ SITನೂ ಫ್ರಾಡ್ ಅಂತೇಳಿ ಇವರು ಹೇಳಿಲ್ಲ ಅಂತೇಳಿದರೆ 100% ಇವರು ಇದನ್ನೇ ಹೇಳೋದು. ನಾನು ಹೇಳೋದು, ನಾಳೆ ಸುಪ್ರೀಂ ಕೋರ್ಟ್ ಬರಲಿ, ಇಂಟರ್ನ್ಯಾಷನಲ್ ಲೆವೆಲ್ನ ಏನು ಟೀಮ್ ಬರಲಿ, ಇವರ ತಲೆಯಲ್ಲಿರೋದನ್ನು ಇವರ ಏನು AI ವಿಡಿಯೋ ನೋಡ್ಕೊಂಡು ವಾದ ಮಾಡೋರಿದಾರಲ್ಲ, ಇವ್ರಿಗೆ ಆ ಥರ ಆ HD ಕ್ವಾಲಿಟಿಯಲ್ಲಿ ಅದು ತೋರಿಸ್ಬೇಕು ಹಿಂಗೆ ಅಂತೇಳಿ. ಅದರ್ವೈಸ್ ಇವ್ರು ಇದು ಯಾವುದೂ ನಂಬೋದಿಲ್ಲ ಮೇಡಮ್. ನಾನು ಈ ಚಾನಲಿಗೆ ಬರೋದಿಲ್ಲ, ಲಾಸ್ಟ್ ಇನ್ಯಾವ ಚಾನಲ್ಗೂ ಬರೋದಿಲ್ಲ. ಯಾಕಂದರೆ ಸೌಜನ್ಯ ಮ್ಯಾಟ್ರು ನನಗೆ ಅಷ್ಟು ಅಂದರೆ ಬಹಳ ಸಂಕಟ ನನಗೆ. ಸೌಜನ್ಯಳ ಬಗ್ಗೆ ನಾನು ಅವರ ಮನೆಯಲ್ಲಿ ಕೂತು ಆ ಬಾಬುಗೌಡ್ರ ಜೊತೆ ನಾನು ಕಣ್ಣೀರು ಹಾಕಿದ್ದೀನಿ ಆ ಹೆಣ್ಮಗುವಿಗೋಸ್ಕರ. ಇವತ್ತು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗದೇ ಇರಲಿಕ್ಕೆ ಈ ಹೋರಾಟ ಅಂತ ಹೇಳ್ತಾ ಇರುವವರೇ ಕಾರಣ. ಇದು ನಾನು ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ ಈ ಮೀಡಿಯಾದ ಮೂಲಕ. ಸೌಜನ್ಯ ಅನ್ನೋ ಶಕ್ತಿಯೋ, ಧರ್ಮಸ್ಥಳ ಶಕ್ತಿಯೋ, ಅಣ್ಣಪ್ಪ ಸ್ವಾಮಿ ಶಕ್ತಿಯೋ, ನಾನು ಒಂದು ಯೂನಿವರ್ಸಲ್ ಎನರ್ಜಿಯನ್ನು ನಂಬ್ತೇನೆ. ಆ ಹೆಣ್ಣಿಗೆ ಮೋಸ ಮಾಡಿದ, ದ್ರೋಹ ಮಾಡಿದ ಇವರೆಲ್ಲರೂ ಕೂಡ ಇದೇ ಮಣ್ಣಿನಲ್ಲಿ ಸರ್ವನಾಶ ಆಗೋದು ಮಾತ್ರ ಸತ್ಯ. ರೈಟ್. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಅನ್ನೋ ಟ್ಯಾಗ್ಲೈನ್ನ ಮೂಲಕ ಕೆಲಸ ಮಾಡ್ತಾ ಇದೆ. ನಾವು ಇಲ್ಲಿ ಪಾರದರ್ಶಕವಾಗಿ ಎಲ್ಲರ ಧ್ವನಿಗೆ ಅವಕಾಶವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದೀವಿ. ನಾವು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಈ ನೆಲದ ಕಾನೂನಿಗೆ ಸಂಪೂರ್ಣವಾದ ಗೌರವವನ್ನು ಕೊಡಬೇಕು ಅನ್ನೋ ಉದ್ದೇಶ ನಮ್ಮದು ಕೂಡ. ಹಾಗಂದ ಮಾತ್ರಕ್ಕೆ ಯಾರಿಗೂ ನ್ಯಾಯ ಸಿಗ್ತಿಲ್ಲ ಅಂತಂದ್ರೆ ಅವರ ಧ್ವನಿಯನ್ನ ಕೂಡ ನ್ಯಾಯಾಂಗ ವ್ಯವಸ್ಥೆಗೆ, ಆಡಳಿತ ವ್ಯವಸ್ಥೆಗೆ ತಲುಪಿಸೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತಿನ ಚರ್ಚೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಚರ್ಚೆ ಆಗಲಿ, ಈ ಸಂಸ್ಥೆ ಆಗಲಿ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ.